बेळगाव तालुक्यातील शिंदोळी गावातील श्री महालक्ष्मी यात्रेचा महोत्सव 22 एप्रिल ते 30 एप्रिल दरम्यान श्री महालक्ष्मी, श्री दुर्गादेवी आणि श्री मसणादेवी यांच्या यात्रेच्या स्वरूपात 14 वर्षांनंतर आयोजित केला जात आहे, अशी माहिती शिंदोळी ग्रामपंचायतीचे अध्यक्ष सतीश शहापूरकर यांनी दिली। शनिवारी बेळगाव येथे आयोजित पत्रकार परिषदेत ते बोलत होते। 22 एप्रिल रोजी बडे कल्लेहोळ मठाचे श्री नागेंद्र स्वामीजी यांचे सानिध्य लाभणार आहे। तसेच नव्याने बांधण्यात आलेल्या मंदिराच्या इमारतीचे उद्घाटन खासदार जगदीश शेट्टर यांच्या हस्ते होणार असल्याचे त्यांनी सांगितले। ಎಲ್ಲ ನನ್ನ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದ ಅಣ್ಣ ತಮ್ಮಂದಿರಿಗೆ ಸ್ವಾಗತವನ್ನು ಬಯಸ್ತಾ ಮೊದಲನೇದಾಗಿ ನಾವು ಕ್ಷಮೆಯನ್ನು ಯಾಚಿಸ್ತೇವೆ। ನಾವು ತಡವಾಗಿ ಬಂದಿದ್ದಕ್ಕೆ ಇನ್ನೊಂದು ಸಲ ಕ್ಷಮೆಯನ್ನು ಯಾಚಿಸ್ತಾ ತಮಗೆಲ್ಲರೂ ಗೊತ್ತಿರೋ ಹಾಗೆ ಬೆಳಗಾವಿ ತಾಲೂಕಿನ ಶಿಂದೋಳಿ ಗ್ರಾಮದಲ್ಲಿ 15 ವರ್ಷಕ್ಕೊಮ್ಮೆ ಅಂದರೆ ಇವಾಗ 2025ರಿಂದ 15 ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಮಹಾಲಕ್ಷ್ಮೀ ದೇವಿ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವೊಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ। ನಮ್ಮ ಬರುವಂಥ 2025 ಏಪ್ರಿಲ್ 22ನೇ ತಾರೀಕಿನಿಂದ ನಮ್ಮ ಒಂದು 9 ದಿನಗಳ ಕಾರ್ಯಕ್ರಮ ಸುದೀರ್ಘವಾಗಿ ನಡೆಯುತ್ತೆ। ಮೊದಲನೇ ದಿನ ಕಾರ್ಯಕ್ರಮ ಬೆಳಗ್ಗೆ ದೇವಸ್ಥಾನ ಒಂದು ಲಕ್ಷ್ಮೀ ದೇವಿಗಾಗಿ ನಿರ್ಮಿಸಿದಂಥ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಆಗುತ್ತೆ। ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ನಾಗಯ್ಯ ಮಹಾಸ್ವಾಮಿಗಳು ಬಡೆಕೋಳಮಠ ಕಾರ್ಯಾಳ ಹಾಗೂ ರುದ್ರಮುನಿ ಮಹಾಸ್ವಾಮಿಗಳು ಶರಣಮಟ್ಟಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ। ಆ ದೇವಸ್ಥಾನ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸರ್, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಸಾಹೇಬರು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡ್ತಾರೆ। ತದನಂತರ 24/4/2025ರಿಂದ ಅವತ್ತಿನ ದಿವಸ ಗ್ರಾಮಸ್ಥರಿಂದ ಹಾಗೂ ಸದ್ಭಕ್ತರಿಂದ ಉಡಿ ತುಂಬುವ ಕಾರ್ಯಕ್ರಮ ಇದೆ। ಮುಂಜಾನೆ 9 ಗಂಟೆಗೆ ವಿಶೇಷ ಸಮಾರಂಭ। ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ। ಅದೇ ರೀತಿ 23/4/2025ರಂದು ಮುಂಜಾನೆ 8 ಗಂಟೆಗೆ ಸಕಲ ವಾದ್ಯ ಮತ್ತು ವೃಂದದೊಡನೆ ಸಂಭ್ರಮದ ರಥೋತ್ಸವ। ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಬೆಳಗಾವಿ ಮತ್ತು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ। ಈ ಒಂದು ರಥೋತ್ಸವ ಚಾಲನೆಯನ್ನು ಗ್ರಾಮೀಣ ಭಾಗದ ಶಾಸಕರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀ ಚಂದ್ರರಾಜ್ ಹಟ್ಟಿವಳ್ಳಿ ಅವರು ಈ ಒಂದು ರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾರೆ। ತದನಂತರ 25ನೇ ತಾರೀಕಿಗೆ ಸಕಲ ಗ್ರಾಮಸ್ಥರಿಂದ ಅವ್ರ ಸದ್ಭಕ್ತರಿಂದ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। ಅದೇ ರೀತಿ 26ನೇ ತಾರೀಕಿನಿಂದ ಸಿಂಧೋಳಿ ಗ್ರಾಮದ ಸದ್ಭಕ್ತರಿಂದ ಅವತ್ತು ಕೂಡ ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ। 27ನೇ ತಾರೀಕಿಗೆ ಅವತ್ತು ಗ್ರಾಮಸ್ಥರ ವತಿಯಿಂದ, ಅಂದರೆ ನಮ್ಮ ಗ್ರಾಮ ತುಂಬ ದೊಡ್ಡದಾಗಿರೋದ್ರಿಂದ ಒಮ್ಮೆ ರಶ್ ಆಗಬಾರ್ದು, ಅಂದರೆ ಗರ್ದಿ ಆಗಬಾರ್ದು ಅನ್ನೋ ಕಾರಣದಿಂದ ಏರಿಯಾ ವೈಸ್ ನಾವು ಡಿವೈಡ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ದಿವಸ ಅಂತ ಹೇಳಿಕೆ ಉಡಿ ತುಂಬೋಕ್ಕೆ ನಾವು ಎಲ್ಲ ನಮ್ಮ ಪಂಚ್ ಕಮಿಟಿಯವರು ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿಯೊಬ್ಬರು ಏರಿಯಾದವ್ರಿಗೆ ಒಂದೊಂದು ದಿವಸ ಉಡಿ ತುಂಬೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ। ಅದೇ ರೀತಿ 27ನೇ ತಾರೀಕು ಕೂಡ ಆಯಿತು। ಇದು 28ನೇ ತಾರೀಕಿಗೆ ಅವತ್ತು ಗ್ರಾಮಸ್ಥರಿಂದ ನಾವು ಉಡಿ ತುಂಬೋ ಕಾರ್ಯಕ್ರಮ ಇಟ್ಟಿದ್ದೀವಿ ಮತ್ತು ಅವತ್ತು ಮಧ್ಯಾಹ್ನ 3 ಗಂಟೆಗೆ ಜಂಗಿ ಕುಸ್ತಿಯನ್ನು ಕೂಡ ಏರ್ಪಾಡು ಮಾಡಿದ್ದೀವಿ। ಅಂದರೆ ಪ್ರತಿ ದಿವಸ 9 ದಿನಗಳ ಕಾಲ ನಡೀತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ। 29ನೇ ತಾರೀಕು ಕೂಡ ಬಸವಗುರು ಸೇವಾ ಭಜನಾ ಸಂಘದಿಂದ ಮತ್ತು ಕರಿಸಿದ್ದೇಶ್ವರ ಡೊಳ್ಳಿನ ಸಂಘದವರಿಂದ ಡೊಳ್ಳಿನ ಪದಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ। ಪ್ರತಿ ದಿವಸ ಮನೋರಂಜನೆ ಕಾರ್ಯಕ್ರಮ ಇರ್ಬೋದು, ನಾಟಕ ಇರ್ಬೋದು, ಅದೇ ರೀತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 9 ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಪ್ರತಿ ದಿವಸ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀವಿ। ಇದು ಒಂದು ವರದಿ। यावेळी शिवनगौडा पाटील, बाबागौडा पाटील, ए सणदी, भिराजी अनगोळकर, लक्ष्मण राकेश पाटील यांच्यासह इतर मान्यवर उपस्थित होते। विनोद कोलकार, KMM मराठी, बेळगाव।